ಹೇಗಿದೆ ಮ್ಯಾಗಿ? ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನೈಸ್ ಮಮ್ಮಿ. ಥ್ಯಾಂಕ್ ಯು. ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಬನ್ರಪ್ಪ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ ನೋಡಿ. ನಾನಿಲ್ಲಿ ತೊಗೊಂಡಿರೋದು ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಹಾಗೆ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬಳಸಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ, ಓಕೆನಾ? ಬನ್ನಿ ಮತ್ತೆ, ಯಾಕೆ ತಡ. ಒಂದು ಪ್ಯಾನ್ ತಗೊಂಡೋಗಿದ್ದೀನಿ, ಅದಕ್ಕೀಗ ಆಯಿಲ್ ಹಾಕೋಣ. ನಾನು ಬಳಸ್ತಿರೋದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಚಟಪಟ ಅಂತಿದೆ. ಈಗ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಇವರು ಕರಿಬೇವು ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದರೆ, ಯಾಕಂದರೆ ಫಸ್ಟ್ ಅಡಿಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಘಾಟ್ ಬರುತ್ತೆ. ಇದ್ರ ಜೊತೆ ಹಾಕಿದರೆ ಈರುಳ್ಳಿ ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಘಾಟ್ ಬರೋಲ್ಲ. ಒಂದ್ಸತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಗ್ರೀನ್ ಚಿಲ್ಲಿ, ಕರಿಬೇವೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಬೇಯಿಸಿ. ಈಗ ಟೊಮೊಟೊ ಟೊಮೊಟೊನೂ ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಲ್ಟ್ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಚಮಚದ ಮೇಲೆ ಕುತ್ಕೊತಾ ಸಾಲ್ಟು. ನಾನೇ ವೀಡಿಯೋ ಮಾಡಿ ನಾನೇ ಕುಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಅರಿಶಿಣ. ಈಗ ಇದೆಲ್ಲ ಗಲೀಜು ಮಾಡೋದು ಬೇಯಿಸ್ಕೊಂಡು ಅಷ್ಟೊತ್ತಿಗೆ ಕ್ಲೀನ್ ಮಾಡೋದು. ಈಗ ನೀರು ಹಾಕ್ಕೊಂಡು ಅವಾಗ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ. ಈಗ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಮ್ಯಾಗಿ ಈಸ್ ರೆಡಿ. ಇದಕ್ಕೆ ನಾನು ಮ್ಯಾಗಿ ಮಸಾಲ ಮ್ಯಾಗಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರ್ಗ್ಯಾನೋ ಪೌಡರ್ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಮಸ್ತ್ ಇರುತ್ತೆ. ಬೇಕಂದರೆ ಇದಕ್ಕೆ ಕೊರಿಯಂಡರ್ ಹಾಕ್ಕೊಳ್ಳಿ. ರೆಡಿ ಟು ಈಟ್.